ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಇನ್ಸ್ಟಂಟ್ ಅವಲಕ್ಕಿ ಸೆಟ್ ದೋಸೆ, ಉತ್ತಪ್ಪ ಮತ್ತು ತುಂಬ ರುಚಿಯಾಗಿರುವಂಥ ಹೊಸ ವಿಧಾನದ ಸ್ಪೆಷಲ್ ಚಟ್ನಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ, ಈ ರೆಸಿಪಿಗೆ ಏನೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ಮೀಡಿಯಂ ಗಾತ್ರದ ಅವಲಕ್ಕಿಯನ್ನು ಚಿಕ್ಕ ಕಪ್ಪಿನಿಂದ 1 ಕಪ್ಪು, ಅದೇ ಸೇಮ್ ಕ್ವಾಂಟಿಟಿಯಲ್ಲಿ ಇವು ರವಾ, ಬಾಂಬೆ ರವಾ ಅಂತಾರೆ ಬಂಧುಗಳೇ, ಇದಕ್ಕೆ ಉಪ್ಪಿಟ್ಟಿನ ರವಾ ಅಂತಾರೆ, ಇದನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಚಿರೋಟಿ ರವಾದಲ್ಲಿ ಕೂಡ ಇದನ್ನು ನೀವು ರೆಡಿ ಮಾಡ್ಕೋಬಹುದು. ಹೀಗೆ ನೋಡ್ರಿ, ಅವಲಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ನೀರು ಹಾಕಿ 2 ಸಾರಿ ಚೆನ್ನಾಗಿ ತೊಳಿಬೇಕು. ನಾವು ಎಷ್ಟು ಚೆನ್ನಾಗಿ ತೊಳಿತೀವಿ ಅಷ್ಟು ಚೆನ್ನಾಗಿರುವಂಥ ದೋಸೆ ಆಗುತ್ತೆ ನಮಗೆ. ಈಗ ನೋಡ್ರಿ, ನಾನು 2 ಸಾರಿ ತೊಳ್ಕೊಂಬಂದಿದ್ದೀನಿ. ಜಾಸ್ತಿ ಗಲೀಜಿತ್ತು ಅಂತಂದರೆ 3 ಸಾರಿ ತೊಳಿಬಹುದು ಬಂಧುಗಳು, ಏನು ತೊಂದರೆ ಇಲ್ಲ. ಇವಾಗ ತೊಳೆದಿರುವ ಅವಲಕ್ಕಿಯಲ್ಲಿನೇ ನಾವು ತೊಗೊಂಡಿರುವಂಥ ರವೆ ಇದೆ ಅಲ್ವಾ, ಆ ರವೆಯನ್ನು ಹಾಕ್ಕೊಂಡು ನಾವು ಎಷ್ಟು ಅವಲಕ್ಕಿ ತೊಗೊಂಡಿರ್ತೀವಲ್ವ ಎಲ್ಲನೂ ಒಂದು ಕಪ್ಪೆ, ಆದರೆ ಕಪ್ಪು ಕೂಡ ಸೇಮ್ ಇರಲಿ. ಅಷ್ಟೇ ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಂಡು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡೆ. ನೀರು ಇವಾಗ ಕಡಿಮೆ ಅನ್ನಿಸ್ತಾ ಇದೆ, ಇನ್ನೊಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡೆ. ಟೋಟಲ್ ಆಗಿಲ್ಲೇ 1 ಕಪ್ ಅವಲಕ್ಕಿ, 1 ಕಪ್ ರವೆ, 1 ಕಪ್ ಮೊಸರು, 1 ಕಪ್ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದೊಂದು 10 ನಿಮಿಷ ರೆಸ್ಟಿಗೆ ಬಿಡೋಣ. ಅದು ರೆಡಿ ಆಗುವಷ್ಟರೊಳಗಾಗಿ ನಾವು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ, 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ. ಈ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಈ ಸಿಡಿದಾದ ನಂತರ ನೋಡ್ರಿ, ಒಂದು 15ರಿಂದ 20 ಎಲೆಯಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡೆ. ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಮೆಣಸಿನ್ಕಾಯನ್ನು ತುಂಡು ಮಾಡಿ ನಾನಿಲ್ಲಿ ಹಾಕ್ಕೊಂಡೆ. ಅದು ಚೆನ್ನಾಗಿ ಗರಿ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಕಪ್ಪಿನಲ್ಲಿ ಇದನ್ನು ಎತ್ತಿ ಇಟ್ಕೋತಾ ಇದ್ದೀನಿ ಬಂಧುಗಳೇ. ಹೀಗೆ ನಾವು ಎತ್ತಿ ಇಟ್ಕೊಳ್ಳೋದ್ರಿಂದ ಮತ್ತೆ ಸಪ್ರೇಟಾಗಿ ಒಗ್ಗರಣೆ ಮಾಡಿ ಹಾಕೊಳ್ಳುವ ಅವಶ್ಯಕತೆ ಇರಲ್ಲ ಬಂಧುಗಳೇ. ಹಾಗಾಗಿ ನಾನು ಮೊದಲೇ ಒಗ್ಗರಣೆಯನ್ನು ಮಾಡಿಬಿಟ್ಟು ಕಪ್ಪಿನಲ್ಲಿ ಎತ್ತಿಟ್ಕೊಂಡೆ. ಈಗ ಅದೇ ಪಾತ್ರೆಯಲ್ಲಿ ನೋಡಿ 3 ಸ್ಪೂನಿನಷ್ಟು ಶೇಂಗಾ ಬೀಜ, 1-2 ಸ್ಪೂನ್ನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಒಂದು 6ರಿಂದ 7 ಬೆಳ್ಳುಳ್ಳಿ ಎಸಳು, ಒಂದು 4 ಮೆಣಸಿನ್ಕಾಯಿಯನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿಯನ್ನು ಹಾಕೋಬಹುದು ಬಂದರೆ. ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಗರಿ ಆಗುವಾಗೆ ಹೊಂಬಣ್ಣ ಬರುವಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಬಂಧುಗಳೇ. ಅಲ್ಲಿವರೆಗೆ ನಾವು ಲೋ ಟು ಮೀಡಿಯಂ ಫ್ಲೇಮ್ ಫ್ರೈ ಮಾಡಬೇಕು. ಇದು ಫ್ರೈ ಆಗಲಿಕ್ಕೆ ಸುಮಾರಾಗಿ 4ರಿಂದ 5 ನಿಮಿಷ ತಗೊಳ್ಳುತ್ತೆ. ಅದು ಫ್ರೈ ಆದ ನಂತರ ಒಂದು ಮೀಡಿಯಂ ಗಾತ್ರದಷ್ಟು ಈರುಳ್ಳಿ, ಹಾಗೆ 1/4 ಕಪ್ಪಿನಷ್ಟು ಫ್ರೆಶ್ ಆಗಿರುವಂಥ ಕೊಬ್ಬರಿ ಬಂಧುಗಳೇ. 1 ಕಾಯಿಯಲ್ಲಿ 4 ಭಾಗ ಮಾಡಿ 1 ಭಾಗನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 1/4 ಭಾಗಿನಷ್ಟು ಕೊಬ್ಬರಿ ತುಂಡನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಇದು ಈರುಳ್ಳಿಯ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ ಇದರಲ್ಲಿ ನೋಡಿ ಹುರ್ಗಡಲೆಯನ್ನು ಒಂದು 4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಈ ರೋಸ್ಟೆಡ್ ಚೆನ್ನ ಬಂಧುಗಳೇ, ಇದು ಆಲ್ರೆಡಿ ರೋಸ್ಟ್ ಆಗಿದ್ದೇ ಇರುತ್ತೆ, ಹಾಗಾಗಿ ಇದು ಜಾಸ್ತಿ ಹೊತ್ತು ನಾವು ರೋಸ್ಟ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಂಧುಗಳೇ. ಈಗ ನೋಡ್ರಿ, ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿಕೊಂಡು ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ನಂತರ ಇದರಲ್ಲಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ, ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಗ್ಯಾಸ್ ಆಫ್ ಮಾಡಿದ ನಂತರ ಈ 3 ಸಾಮಗ್ರಿಯನ್ನು ಹಾಕ್ಕೊಂಡೆ. ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡ್ರಿ, ಇದ್ರಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಾನು. ಇದ್ರ ಜೊತೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಬಂಧುಗಳೇ. ನಿಮ್ಮ ಹತ್ರ ಕಲ್ಲುಪ್ಪು ಇಲ್ಲ ಅಂತಂದರೆ ನೀವು ನೈಸ್ ಉಪ್ಪು ಕೂಡ ಹಾಕೋಬಹುದು. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಾವು ಮಾಡಿರುವಂಥ ಒಗ್ಗರಣೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ಬಂಧುಗಳೇ. ಈಗ ನೋಡ್ರಿ, ನಾನು ಸ್ವಲ್ಪ ಇಷ್ಟು ತರಿಯಾಗಿ ನಾನಿದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ತರಿಯಾಗಿದ್ದರೆ ನಮ್ಮ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈ ಹೊಸ ವಿಧಾನದ ತುಂಬ ರುಚಿಯ ಸ್ಪೆಷಲ್ ಆಗಿರುವಂಥ ಚಟ್ನಿನ ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ ಬಂಧುಗಳೇ. ನನ್ನ ರೆಸಿಪಿಯಿಂದ ನಿಮ್ಗೆ ಒಂದು ಸ್ವಲ್ಪ ಆದರೂ ಪ್ರಯೋಜನ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಇಷ್ಟ ಆದರೆ ಬಂದು ಸ್ವಲ್ಪ ಶೇರ್ ಮಾಡಿ ಒಂದು ಲೈಕ್ ಕೊಡಿ. ಈಗ ನೋಡ್ರಿ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆ ತೆಗೆದಿಟ್ಟಿದ್ನಲ್ವಾ, ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಉಪ್ಪು ನನಗೆ ಕಡಿಮೆ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕನ್ಸಿಸ್ಟೆಂಟಿಯನ್ನೇ ಅಡ್ಜಸ್ಟ್ ಮಾಡಿಕೊಂಡೆ. ಮೊದಲಿಗೆ ಸ್ವಲ್ಪ ಉಪ್ಪನ್ನು ಕಮ್ಮಿ ಹಾಕ್ಕೊಳ್ಳಿ, ಯಾಕಂತಂದರೆ ಉಪ್ಪು ಜಾಸ್ತಿ ಆದರೆ ಕಷ್ಟ, ಕಡಿಮೆ ಬಿದ್ದರೆ ಇವಾಗ ನಾನು ಹಾಕ್ಕೊಂಡೆಲ್ಲ ಹಂಗೆ ಹಾಕೋಬಹುದು. ಇವಾಗ ಚಟ್ನಿ ಅಂತೂ ರೆಡಿ ಆಯಿತು, ಆ ಕಡೆಗೆ ಪಕ್ಕಕ್ಕೆ ಇಟ್ಕೊಂಡೆ. ಇವಾಗ ನೋಡ್ರಿ ನಾವು ನೆನಿಟ್ಟಿದ್ವಲ್ವ ಅವಲಕ್ಕಿ ರವೆ, ಅದು ಚೆನ್ನಾಗಿ ನಮಗೆ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅರಳಿಕೊಂಡಿದೆ. ಆ ಅರಳಿಕೊಂಡಿರುವಂಥ ರವೆ ಮತ್ತು ಅವಲಕ್ಕಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು 1/4 ಸ್ಪೂನಷ್ಟು ಹಳ್ಳುಪ್ಪನ್ನು ಹಾಕಿ ಇದನ್ನು ನಾನು ರುಬ್ಕೊಂಡು ಬಂದೆ. ಸ್ವಲ್ಪ ನಾವು ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಂಡೆ. ಈ ಥರ ಇರಬೇಕು ನಮ್ಮ ಸೆಟ್ ದೋಸೆ ಬ್ಯಾಟರ್, ಹೀಗಿರಬೇಕು. ನಮಗೆ ಇನ್ಸ್ಟಂಟಾಗಿ ಮಾಡ್ತಿದ್ವಲ್ವ ನಾವು, ಹೀಗೇ ಇರಬೇಕು. ನಂತರ ಇದರಲ್ಲಿ ನೋಡ್ರಿ ಬೇಕಿಂಗ್ ಸೋಡಾ 1/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದು ಇನ್ಸ್ಟಂಟಾಗಿ ಮಾಡೋದ್ರಿಂದ ನಾ ಹಾಕ್ತಾ ಇದ್ದೀನಿ ಬಂಧುಗಳೇ. ನೀವು ಈನೋ ಹಾಕೋಬಹುದು, ಇಲ್ಲ ಕುಕ್ಕಿಂಗ್ ಸೋಡಾ ಹಾಕೋಬಹುದು. ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಇನ್ಸ್ಟಂಟಾಗಿ ಮಾಡೋದ್ರಿಂದ ನಾವು ಹಾಕ್ತಾ ಇದ್ದೀವಿ. ನಿಮ್ಗೆ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಒಂದು 2-3 ತಾಸು ಫರ್ಮೆಂಟೇಷನಿಗೆ ಬಿಟ್ಟು ನೀವು ದೋಸೆಯನ್ನು ಮಾಡ್ಬೋದು. ಆವಾಗ ಈನೋ ಆಗಲಿ ಈ ಸೋಡಾ ಆಗಲಿ ಬೇಕಿಂಗ್ ಸೋಡಾ ಆಗಲಿ ಹಾಕುವ ಅವಶ್ಯಕತೆ ಇಲ್ಲ. ಇವಾಗ ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆಂಟ್ ಇದೆ. ಇದರಲ್ಲಿ ನೋಡ್ರಿ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡೆ. ಸಕ್ಕರೆ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಗ್ಯಾಸನ್ನು ಹಚ್ಬಿಟ್ಟು ಹಂಚನ್ನು ಇಟ್ಟು ಇವಾಗ ಸಕ್ಕರೆ ಹಾಕ್ಕೊಂಡಿದ್ದೀವಲ್ವ, ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡ್ರಿ ಬಿಸಿ ಆಗಿರುವ ಹಂಚಿನಲ್ಲಿ ನಾನು 1 ಹನಿ ಎಣ್ಣೆ ತುಪ್ಪ ಏನನ್ನೂ ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಹಿಟ್ಟನ್ನೇ ಹಾಕ್ತಾ ಇದ್ದೀನಿ. ಹಿಟ್ಟನ್ನು ಹಾಕಿ ನೋಡ್ರಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ. ಸೆಟ್ ದೋಸೆ ಅಂದರೆ ಸುಮಾರಾಗಿ ಸ್ವಲ್ಪ ಚಿಕ್ಕದೇ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಸ್ವಲ್ಪ ದೊಡ್ಡದೇ ಮಾಡ್ಬೇಕು ಯಾವ್ದು ಮಾಡಿದ್ರು, ಹಾಗಾಗಿ ನಾನು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ. ಸೆಟ್ ದೋಸೆ ಅಂದ್ರೆ ಹಂಗೆ ಎಷ್ಟು ಅಗಲೇ ಮಾಡ್ತಾರೆ ಬಂದಗಳೇ, ಇಲ್ಲಿ ನಾನು ಸ್ವಲ್ಪ ದೊಡ್ಡದೇ ಮಾಡ್ತೀನಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಚಿಕ್ಕದಿದ್ರೆ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಸೈಜೇ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಎರಡೂ ಕಡೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಕ್ಕೊಂಡೆ. 1 ಹನಿ ತುಪ್ಪ ಎಣ್ಣೆ ನಾನು ಬಳಸಿಲ್ಲ. ಕೆಲವರಿಗೆ ನೋಡ್ರಿ ಎಣ್ಣೆ ತುಪ್ಪ ಏನೂ ಇಲ್ಲ ಅಂತಂದರೆ ಇಷ್ಟ ಆಗಲ್ಲ, ಹಾಗಾಗಿ ನಾವು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ ನಾವು ಮಾಡ್ಕೋಬಹುದು. ಇವಾಗ ನೋಡ್ರಿ ನಾನು 1.5 ಸ್ಪೂನು ಸಮೀಪ 1-2 ಸ್ಪೂನ್ ಅಷ್ಟು ಹಿಟ್ಟನ್ನು ಹಾಕ್ಕೊಂಡೆ. ಇದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬಾರ್ದು. ನಾವು ಸೆಟ್ ದೋಸೆ ಅಂದರೆ ಸ್ವಲ್ಪ ದಪ್ಪಾಗಿರಬೇಕು, ಅದು ತನ್ನಿಂತಾನೇ ಎಷ್ಟು ಸ್ಪ್ರೆಡ್ ಆಗುತ್ತೆ ಅಷ್ಟೇ ಬಂದಗಳೇ, ನೀವು ಅದನ್ನು ಸೌಟಿನಿಂದ ತಿಕ್ಕಲಿಕ್ಕೆ ಹೋಗಬೇಡಿ. ಈಗ ನೋಡ್ರಿ ಎಷ್ಟು ಕಣ್ ಬಿದ್ದಿದೆ, ಎಷ್ಟು ಹೋಲ್ಸ್ ಬಿದ್ದಿದೆ. ಇದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ನಮ್ಮ ಫ್ಲಫಿ ಆಗಿದೆ ದೋಸೆ ಅಂತ. ಇದ್ರ ಮೇಲೆ ನೋಡ್ರಿ 1/2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೆ. ಕೆಲವರಿಗೆ ಎಣ್ಣೆ ತುಪ್ಪ ಇಲ್ಲಾಂದ್ರೆ ಇಷ್ಟನೇ ಆಗೋದಿಲ್ಲ, ಹಾಗಾಗಿ ನೀವು ಹೇಗೆ ಬೇಕು ಹಾಗೆ ಮಾಡ್ಕೋಬಹುದು. ಮೊದಲನೇದು ನಾನು ಎಣ್ಣೆ ಹಾಕೊಂಡಿಲ್ಲ, ಇವಾಗಿಂದು ಎಣ್ಣೆ ಹಾಕೊಂಡೇ ಇದ್ದೀನಿ. ಈಗ ನೋಡ್ರಿ ಹೊಳ್ಳಿ ಸಾಕ್ಬೇಕಾದ್ರೆ ನಾವು ಭಾಳ ಹುಷಾರಾಗಿ ಹೊಳ್ಳಿ ಸಾಕ್ಬೇಕು, ಯಾಕಂದ್ರೆ ಬೆಣ್ಣೆ ಥರ ಇರುತ್ತೆ ನಮ್ಮ ದೋಸೆ. ಯಾಕಂದ್ರೆ ನಾವು ಅವಲಕ್ಕಿ ರವಾನ ಈಕ್ವಲ್ ಆಗಿ ಹಾಕಿದ್ವಿ ಅಲ್ವಾ, ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಮೃದುವಾಗಿರುತ್ತೆ. ನೀವು ಹೊಳ್ಳಿ ಸಾಕ್ಬೇಕಾದ್ರೆ ತುಂಬಾನೇ ಎತ್ತಿ ಹೊಳ್ಳಿ ಸಾಕ್ಬೇಡಿ. ಇವಾಗ ನಾನು ಹಾಕಿದ್ನಲ್ಲ ಅದೇ ರೀತಿಯಾಗಿ ಹಾಕಿ ಸ್ವಲ್ಪ ಎತ್ತಿ ಹಾಕಿದ್ರೆ ಏನಾಗುತ್ತೆ, ಹರ್ಕೊಂಡು ಹೋಗುತ್ತೆ ದೋಸೆ ಅನ್ನೋದು, ಕಟ್ಟಾಗುತ್ತೆ ಬಂಧುಗಳೇ. ಇವಾಗ ನೋಡ್ರಿ ಎರಡೂ ಕಡೆ ನಮ್ಗೆ ಎಷ್ಟು ನೀಟಾಗಿ ಎಷ್ಟು ಬ್ರೌನ್ ಕಲರ್ ಆಗಿ ಬಂದಿದೆ ಅಲ್ವಾ. ಇವಾಗ ಇದೇ ಹಿಟ್ಟನ್ನು ನಾನು ಅದನ್ನ ಸೆಟ್ ದೋಸೆ ಮಾಡಿದ್ವಲ್ವ, ಇವಾಗ ಇದನ್ನ ಉತ್ತಪ್ಪ ಮಾಡಿ ತೋರಿಸ್ತೀನಿ ನೋಡ್ರಿ. ಆಲ್ರೆಡಿ ನಾನು ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲಾನು ಮಿಕ್ಸ್ ಮಾಡ್ಕೊಂಡೆ. ಈಗ ಅದೇ ಹಿಟ್ಟನ್ನು ನಾನು ಹಂಚಿಗೆ ಹಾಕ್ತಾ ಇದ್ದೀನಿ ನೋಡಿ. ಇದಕ್ಕೋಸ್ಕರ ಬೇರೆ ಹಿಟ್ಟನ್ನೆಲ್ಲ, ಇದೇ ಹಿಟ್ಟನ್ನೇ ನಾನು ಉತ್ತಪ್ಪ ಕೂಡ ಮಾಡ್ತಾ ಇದ್ದೀನಿ. ಇದರಲ್ಲೇ ನಾವು ಉತ್ತಪ್ಪ ಕೂಡ ಮಾಡ್ಕೋಬಹುದು, ಸೆಟ್ ದೋಸೆ ಕೂಡ ನೀವು ಮಾಡ್ಕೋಬಹುದು. ಇದನ್ನ ಈರುಳ್ಳಿ ದೋಸೆ ಕೂಡ ಅಂತಾರೆ ಬಂಧುಗಳೇ. ಆದರೆ ಇದಕ್ಕೆ ಈರುಳ್ಳಿ ದೋಸೆ ಅಂದ್ರೆ ಅದರಲ್ಲೇ ಮಿಕ್ಸ್ ಮಾಡಿ ಹಾಕೋಬಹುದು, ಈಗ ಮೇಲೆ ಕೂಡ ಹಾಕೋಬಹುದು. ಆದರೆ ನಾನು ಮಾಡ್ತಿರೋದು ಉತ್ತಪ್ಪ ಬಂಧುಗಳೇ. ಉತ್ತಪ್ಪ ಅಂದರೆ ಜಾಸ್ತಿ ನಾವು ಈರುಳ್ಳಿಯನ್ನು ಹಾಕಬೇಕಾಗುತ್ತೆ. ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ನೀಟಾಗಿ ನಾವು ಅದಕ್ಕೆ ತಕ್ಕಂಗೆ ಹಾಕಿ ಮೇಲೆ ಹಾಕಿಬಿಟ್ಟು ಹೊಳ್ಳಿ ಸಾಕಿ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡ್ರಿ ಎರಡೂ ಕಡೆಗೆ ನಮ್ಮದು ನೀಟಾಗಿ ಫ್ರೈ ಆಯಿತು. ನಮ್ಮ ಸೆಟ್ ದೋಸೆ ಮತ್ತು ಸೂಪರ್ ಘಮ ಅಂತಿರುವಂಥ ಉತ್ತಪ್ಪ ರೆಡಿ ಆಯಿತು. ಸರ್ವ್ ಮಾಡಿದ್ದೀವಿ. ನೋಡ್ರಿ ಯಾವ ಥರ ಹಳ್ಳಿ ಥರ ಬೆಣ್ಣೆ ಥರ ಇರುತ್ತೆ ಬಂಧುಗಳೇ, ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಈ ಸೂಪರ್ ಆಗಿರುವಂಥ ಸ್ಪೆಷಲ್ ಚಟ್ನಿ ಜೊತೆಗೆ ನಮ್ಮ ಉತ್ತಪ್ಪ ಮತ್ತು ಸೆಟ್ ದೋಸೆ ರೆಡಿ ಆಗಿದೆ. ಇವಾಗ ತಿಂದು ಟೇಸ್ಟ್ ನೋಡಿ ಹೇಗಿತ್ತೆ ಅಂತ ಹೇಳಿಬಿಡೋಣ ಬಂಧುಗಳೇ. ನೋಡ್ರಿ ಉತ್ತಪ್ಪ ನೋಡ್ರಿ ಎಷ್ಟು ಸ್ಮೂತ್ ಇದೆ ಅಂತ. ನಾವು ಕಟ್ ಮಾಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು ಯಾವ ಥರ ಇದೆ ಅಂತ. ಬೆಣ್ಣೆ ಬಂಧುಗಳೇ, ಬಾಯಲ್ಲಿಟ್ರೆ ಹಾಗೆ ಕರ್ಗೇ ಹೋಗುತ್ತೆ. ಅದ್ರ ಜೊತೆಗೆ ಚಟ್ನಿ ಜೊತೆಗೆ ನಾವು ತಿಂತಾ ಇದ್ರೆ ಆಹಾಹಾ ಸೂಪರ್ ಆಗಿದೆ ಬಂಧುಗಳೇ. ಈ ಇನ್ಸ್ಟಂಟ್ ಟಿಫಿನ್ ಮುಂದೆ ಎಲ್ಲ ಟಿಫಿನನ್ನು ಮರ್ತೇ ಹೋಗ್ತೀರಾ. ಇವಾಗ ಸ್ಕೂಲ್ಗೂ ಟೈಮ್ ಆಯಿತು, ಮಕ್ಕಳಿಗೆಲ್ಲ ಟೈಮ್ ಆಗಿದೆ. ಈ ಮಕ್ಕಳ ಸ್ಟಾರ್ಟ್ ಆಯಿತು, ಮತ್ತು ನಮ್ಮ ಹಸ್ಬೆಂಡು ವರ್ಕಿಗೆ ಹೋಗ್ತಾರೆ, ನಾವು ಕೂಡ ಹೋಗಬೇಕು ವರ್ಕಿಗೆ ಅನ್ನೋರಿಗೆ ತುಂಬಾ
ಹೆಲ್ಪ್ ಆಗುವಂಥ ರೆಸಿಪಿ ಬಂಧುಗಳೇ. ಇನ್ಸ್ಟಂಟಾಗಿ ಒಂದು 10 ನಿಮಿಷದಲ್ಲೇ ನಾವು ಎಲ್ಲನೂ ರೆಡಿ ಮಾಡ್ಕೋಬಹುದು. ನೋಡಿದ್ರಲ್ವಾ ಯಾವ ರೀತಿಯಾಗಿ ಮಾಡಬೇಕು ಅಂತ ಅರ್ಥ ಆಯ್ತವಲ್ಲ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.